ಪೋರ್ಟ್ರಲ್ಲಿ ಕಳ್ತನ ಆಗಿದೆ. ಏನಾಗಿತ್ತು ಪೋರ್ಟರಲ್ಲಿ? ಯಾರೋ ತಗೊಂಡೋಗಿದ್ರು ವೈರ್ ತಗೊಂಡೋಗಿದ್ರು. ಅವರು 3 ಕಾಯಿಲ್ ವೈರ್ ಇತ್ತು, ಓಪನ್ ಮಾಡಿಬಿಟ್ಟು 1 ಕಾಯಿಲ್ ತೆಗೆದ್ಬಿಟ್ಟು. 3 ಕಾಯಿಲಲ್ಲಿ 1 ಕಾಯಿಲ್ ಕದ್ಬಿಟ್ಟಿದ್ದಾರೆ, 2 ಕಾಯಿಲ್ ಡ್ರಾಪ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರ? ಕಂಪ್ಲೇಂಟ್ ಮಾಡಿದೆ, ಇವರೇನು ರೆಸ್ಪಾನ್ಸ್ ಮಾಡಲ್ಲ. ವಿಡಿಯೋ ಎಂಡಲ್ಲಿ ನಿಮಗೆ ಯಾವ ಲೊಕೇಶನಲ್ಲಿ ಜಾಸ್ತಿ ಆರ್ಡರ್ ಸಿಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಡೌಟ್ ಇರುತ್ತೆ, ಸಿಗುತ್ತಾ ಆರ್ಡ್ರು ಸಿಗಲ್ವಾ ಅನ್ನೋದು. ಈ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಪಾರ್ಟ್ ಟೈಮಲ್ಲಿ ಯಾವುದು ಬ್ರೋ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಡೆಲಿವರಿ ಅಪ್ಲಿಕೇಶನ್ಗಳಲ್ಲಿ ಅಂತ. ಈಗಾಗಲೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾಯಿದೆ, ನಾವು ಬೇರೆ ಯಾವ್ದಾದ್ರು ಅಪ್ಲಿಕೇಶನಲ್ಲಿ ಡೆಲಿವರಿ ಕೆಲಸ ಎಲ್ಲ ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಹೌದು, ಇವತ್ತು ನಾನು ಪೋರ್ಟರು ಮತ್ತು ಅಂಕಲ್ ಡೆಲಿವರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಪಾರ್ಟ್ ಟೈಮಲ್ಲೇ ಕೆಲಸ ಮಾಡ್ತಾಯಿರೋದು ನೋಡಿ. ಇವಾಗ ಬಂದು 3 ಗಂಟೆ 45 ನಿಮಿಷ, 3:15 ಆಯಿತು. ಇವತ್ತು ಬಂದು ಸಂಡೇ. ಆಲ್ರೆಡಿ ಒಂದು ಪೋರ್ಟರಲ್ಲಿ ಆರ್ಡ್ರ್ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಇದು 446 ರೂಪಾಯಿ ನೋಡಿ. ಪಾರ್ಟ್ ಟೈಮಲ್ಲಿ ಕೂಡ ಆರ್ಡ್ರು ಸಿಗುತ್ತೆ, ಪೋರ್ಟರಲ್ಲಾಗಲಿ ಅಂಕಲ್ ಡೆಲಿವರಿಲಾಗಲಿ. 1 ಆರ್ಡ್ರು 2 ಆರ್ಡ್ರು ಮಾಡಿದ್ರೆ ಸಾಕು, ನೀವು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಬನ್ನಿ ಇವಾಗ ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಯಾವ ಥರ ಅರ್ನಿಂಗ್ಸ್ ಕೊಡ್ತಾರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು 80 ಮೀಟರ್ಸ್ ಇದೆ ಅಷ್ಟೇ. ಇವಾಗಲೇ ಆರ್ಡ್ರು ಬಂದಿದ್ದು. ಕಸ್ಟಮರ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಲೊಕೇಶನ್ ಅಂತ. ಇಲ್ಲಿ ಬಂದು ಕಾಲ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಶಂಕರ್ ಮಠ ಹತ್ರ ಇದ್ದೀನಿ ಇವಾಗ, ಚಾಮರಾಜಪೇಟೆ. ಹಲೋ ಸರ್, ಇಲ್ಲೇ ಶಂಕರ್ ಮಠ ಇದ್ರ ಹತ್ರ ಇದ್ದೀನಿ ಸರ್. ಹಾಂ, ವೈಟ್ ಕಲರ್ ಗೇಟ್, ಕಾರೆಲ್ಲ ನಿಂತಿದೆಯಲ್ಲ. ಹಾಂ, ಲೊಕೇಶನ್ ಎಲ್ಲಿ ಅದು? ಅದೇನೋ ಅದರಲ್ಲಿ ಏನೋ XYZ ಅಂತ ಒಂದು ಇದೆ. ಇಲ್ಲ ಮ್ಯಾಪಲ್ಲಿ ಹಾಕಿದ್ರೆ ಮ್ಯಾಪಲ್ಲಿ ಬಂತು ಇವಾಗ. ಅವ್ರ ಹತ್ರನೇ ಮಾತಾಡ್ಬಿಡಿ. ಬೆಟ್ಟಲ್ಸೂರು ಇದರಿಂದ ಕಾಪಿ ಮಾಡ್ತೀವಲ್ಲ ನಾವು. ಹಾಂ, ಐಟಮ್ ಎಲೆಕ್ಟ್ರಿಕ್ ಐಟಮಾ? ಶಿವು ಸರ್ ಮಾತಾಡಿ, ಇವ್ರಿಗೆ ಅಡ್ರೆಸ್ ಹೇಳಿ, ಹೊರಡ್ತಾ ಇದ್ದಾರೆ. ಹಲೋ, ಬೆಟ್ಟಲ್ಸೂರು. ಓಕೆ, ಯಲಹಂಕದಿಂದ ಮುಂದೆ ಅಲ್ಲ? ಓಕೆ ಸರ್, ನಾನು ಅಲ್ಲಿಗೆ ಬಂದು ಕಾಲ್ ಮಾಡ್ತೀನಿ. ಓಕೆ, ಇವಾಗ ಪಿಕ್ ಮಾಡಿದ್ದೀನಿ, ಬರ್ತೀನಿ. ಫೋಟೋ ಎಲ್ಲ ಇಡ್ತೀರಾ? ಇಲ್ಲ, ಫೋಟೋ ಅಲ್ಲ, ಅಲ್ಲಿ ಯೂಟ್ಯೂಬ್ಗೆ ವಿಡಿಯೋ. ಕಿಂಗ್ ರಘು ಅಂತ ನಮ್ಮ ಚಾನಲ್ಲು. ಹೌದಾ? ಹಾಂ, ಫೋಟೋ ತಗೋಬಿಡ್ತೀರಾ? ನನಗೆ ಪೋರ್ಟ್ರಲ್ಲಿ ಕಳ್ತನ ಆಗಿದೆ. ಏನಾಗಿತ್ತು ಪೋರ್ಟರಲ್ಲಿ? ಯಾರೋ ತಗೊಂಡೋಗಿದ್ರು ವೈರ್ ತಗೊಂಡೋಗಿದ್ರು. ಅವರು 3 ಕಾಯಿಲ್ ವೈರ್ ಇತ್ತು, ಓಪನ್ ಮಾಡಿಬಿಟ್ಟು 1 ಕಾಯಿಲ್ ತೆಗೆದ್ಬಿಟ್ರು. 3 ಕಾಯಿಲಲ್ಲಿ 1 ಕಾಯಿಲ್ ಕದ್ಬಿಟ್ಟಿದ್ದಾರೆ, 2 ಕಾಯಿಲ್ ಡ್ರಾಪ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರ? ಕಂಪ್ಲೇಂಟ್ ಮಾಡಿದೆ, ಇವರೇನು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಹೋಯ್ತು ಅದು. ಪೋರ್ಟರ್ ಮ್ಯಾನೇಜರ್ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋ. ಪೋರ್ಟರ್ ಮ್ಯಾನೇಜರ್ ಯಾರು ನೋಡ್ತಾ ಇದ್ರೆ ನೋಡಿ, ಇವ್ರ ಕಾಯಿಲ್ ಕಳೆದೋಗಿದೆ ಅಂತ. ಕಳೆದೋಗಿದೆ, ಪೋರ್ಟರಲ್ಲಿ ಈ ಥರ ಆಗಿದೆ. ಅದಾದ್ಮೇಲೆ ನಾವು ಯಾರು ತಗೊಂಡು ಹೋಗ್ತಾರೋ ಅವ್ರ ಫೋಟೋ ಎಲ್ಲ ಹಿಡಿತಾ ಇದ್ದೀವಿ. ನಮ್ದಿಲ್ಲ, ಇದೇ ಏರಿಯಾ. ಓಕೆ ಸರ್, ಓಕೆ. ಪ್ರಾಬ್ಲಮ್ ಆದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನಿಮ್ಮಲ್ಲಿ ಏನೂ ಆಗಲ್ಲ. ಇದಕ್ಕೆ ಇಂಟರ್ನ್ಯಾಷನಲ್ ಊಬರ್ ಅದೇ ಬೆಸ್ಟ್. ಅವರು ಕರೆಕ್ಟ್ ಸರ್ವಿಸ್ ಕೊಡ್ತಾರೆ. ಪಾರ್ಸಲ್ ಇದೆಯಲ್ಲ ಅವ್ರದ್ದರಲ್ಲ, ಊಬರ್ ಇದೆ, ಬಟ್ ಅವ್ರದ್ದು ನಿಮ್ಮ ಪೋರ್ಟರ್ ಅಷ್ಟು ಕವರೇಜ್ ಇಲ್ಲ. ಎಲ್ಲ ಹುಡುಗರಿಲ್ಲ, ಕವರೇಜ್ ಇದೆ, ಬಟ್ ಈ ತರ ಯಾರೋ ಮಾಡ್ತಾರೆ. ಅದಕ್ಕೆ ಎಲ್ಲಾರ್ದು ಹೆಸರು ಆಕ್ಷನ್ ಆಗ್ಬೇಕು. ಅವ್ರ ನಂಬರ್ ಕೊಟ್ಟು ಕಂಪ್ಲೇಂಟ್ ಮಾಡಿದಿರಲ್ವಾ? ಏನಂತ ಹೇಳಿದ್ರು? ಏನು ಮಾಡಿಲ್ಲ. ಹಿಂಗೆ ಅಲ್ಲಿ ವಿಡಿಯೋ ಕಳಿಸಿ, ಇಲ್ಲಿ ವಿಡಿಯೋ ಕಳಿಸಿ, ಎಲ್ಲ ಜೀರೋ ಎಲ್ಲ. ಏನು ಅದ್ರ ವ್ಯಾಲ್ಯೂ ಎಷ್ಟಿರ್ಬೋದು ನಿಮ್ಮದು? ವೈರ್ದು ವ್ಯಾಲ್ಯೂ ಇತ್ತು ನಂದು 7,500. ಒಂದು ಬಂಡಲ್ಗೆ ಅವ್ರು ಕದ್ದಿದ್ದು 3,500. ಈ ಥರ ಎಲ್ಲ ತುಂಬ ಕಂಪ್ಲೇಂಟ್ಸ್ ಬರುತ್ತೆ. ಹೋಗಿದೆ. ಅದಾದ್ಮೇಲೆ ನಮಗೆ ಭಯ. ಒಂದು ಫೋಟೋ ತಗೊಬಿಟ್ರೆ ನಿಮಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಈಗಾಗುತ್ತೆ. ನಿಮ್ಮದು ಚಾನಲ್ ಫಾಲೋ ಮಾಡಿ, ರಾಕಿಂಗ್ ರಘು ಅಂತ. ನಮಗೆಲ್ಲ ಜ್ಞಾಪಕ ಇರೋದಿಲ್ಲ, ಫೋಟೋ ಹಿಡಿದ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಐಟಮ್ ಪಿಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು 28 ಕಿಲೋಮೀಟ್ರ್ ಇದೆ, ಬೆಟ್ಟಲ್ಸೂರು ಅಂತ. ಯಲಹಂಕದಿಂದ ಸ್ವಲ್ಪ ಮುಂದೆ. ಇಲ್ಲಿಂದ ಒಂದು 50 ಮಿನಿಟ್ಸ್ ಹತ್ರ ಆಗುತ್ತೆ. ಚಿಕ್ಕಜಾಲ ಏರ್ಪೋರ್ಟ್ ರೋಡಿಂದ ಸ್ವಲ್ಪ ಲೆಫ್ಟ್ ತಗೋಬೇಕು. ಆಲ್ಮೋಸ್ಟ್ ಆಲ್ ಒಂದು 28 ಕಿಲೋಮೀಟ್ರ್ ಹತ್ರ ಇದೆ.
ಇಲ್ಲಿ 46 ಮಿನಿಟ್ಸ್ ಅಂತ ತೋರಿಸುತ್ತೆ, ಆದರೆ ಅಲ್ಲಿಗೆ ಹೋಗೋಷ್ಟರಲ್ಲಿ 1 ಅವರ್ ಆಗೇ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ, ಯಾಕಂದರೆ ಟ್ರಾಫಿಕ್ಕು ಅದೆಲ್ಲ ಇರುತ್ತಲ್ವ. ಮತ್ತು ಕಸ್ಟಮರ್ ಹೇಳ್ತಾಯಿದ್ರು ಪೋರ್ಟರಲ್ಲಿ ನಂದು ಕಳ್ತನ ಆಗಿದೆ ಎಲೆಕ್ಟ್ರಿಕ್ ಐಟಮ್ಸು, ಅಂದರೆ ವಯರ್ಸ್ ಕಳ್ತನ ಆಗಿದೆ ಅಂತ. ನೋಡಿ, ಒಂದು ಬಂಡಲು 3000 ರೂಪಾಯಿ ಅಂತ ವ್ಯಾಲ್ಯೂದು, ಅದನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಥರ ಕಂಪ್ಲೇಂಟ್ ಮಾಡಿದ್ರು, ಯಾವುದೇ ಥರ ಆಕ್ಷನ್ ತಗೊಂಡಿಲ್ಲ ಕಂಪ್ನಿಯಿಂದ ಅಂತ ಹೇಳ್ತಿದ್ರು. ಊಬರ್ ಬೆಸ್ಟು, ಊಬರ್ ಅವರು ಇಂಟರ್ನ್ಯಾಷನಲ್ ಕಂಪ್ನಿ. ಒಂದು ಸಣ್ಣ ಕಳ್ತನ ಆಯಿತು ಅಂದರೂ ಅದನ್ನು ಆ್ಯಕ್ಷನ್ ತಗೊಂಡು ನಮಗೆ ರೀಫಂಡ್ ಮಾಡಿದ್ದಾರೆ. ಆದರೆ ಈ ಪೋರ್ಟರಲ್ಲಿ ಈ ಥರ ಎಲ್ಲ ಡೆಲಿವರಿ ಬಾಯ್ಸ್ಗಳು ಅವ್ರದ್ದು ಗಾಡೀಲಿ ಬರ್ತಾರೆ, ತೊಗೊಂಡೋಗ್ಬಿಡ್ತಾರೆ. ನಾವು ಫೋಟೋನೂ ತೊಗೊಂಡಿರಲ್ಲ, ಯಾರು ಏನು ಅಂತ ಗೊತ್ತಿರಲ್ಲ. ಆದರೆ ಈ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಯಾವುದೇ ಥರ ರೆಸ್ಪಾನ್ಸು ಕೂಡ ಮಾಡಿಲ್ಲ, ಇನ್ನೂ ರೀಫಂಡ್ ಕೂಡ ಆಗಿಲ್ಲ ಅಮೌಂಟು ಅಂತ ಹೇಳ್ತಿದ್ರು. ನೋಡಿ, ಈ ಥರ ಎಲ್ಲ ಮಾಡ್ತಾರೆ. ಪೋರ್ಟರ್ ಮ್ಯಾನೇಜರ್ ಯಾರು ನೋಡ್ತಾ ಇದ್ರು ಈ ವಿಡಿಯೋನ, ಈ ಥರ ಕಳ್ತನ ಆಗದೇ ಇರೋ ಥರ ಆದ್ರೂ ಕೂಡ ಅದನ್ನು ರೀಫಂಡ್ ಮಾಡಿಸೋ ಥರ ತಗೊಳ್ಳಿ. ಯಾಕಂದರೆ ಇದರಿಂದ ಡೆಲಿವರಿ ಬಾಯ್ಸ್ಗೆ ಒಂದು ಕೆಟ್ಟ ಹೆಸರು ಕೂಡ ಬರುತ್ತೆ. ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಇದೇ ಥರ ಅಂದ್ಕೊಳ್ತಾರೆ. ನೋಡಿ, ಒಂದು ಫೋಟೋ ಕೂಡ ತಗೊಂಡ್ರು ಅವರು. ಆ ಥರ ಆಗಬಾರ್ದು ಅಂದರೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಈ ಕಂಪ್ಲೇಂಟ್ಸ್ಗಳು ಏನೇನು ಬರುತ್ತೆ ಅದನ್ನು ಬೇಗ ಸಾಲ್ವ್ ಮಾಡಿ. ನನಗೆ ಗೊತ್ತು ಪೋರ್ಟರಲ್ಲಿ ತುಂಬ ಜನ ಕಂಪ್ಲೇಂಟ್ಗಳು ಬರ್ತಾಯಿದೆ ಅಂತ ನಿಮಗೆ, ಯಾಕಂದರೆ ಅದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ವಾ, ತುಂಬ ಜನ ಬುಕ್ಕಿಂಗ್ಗಳು ಮಾಡ್ತಾ ಇರ್ತಾರೆ. ಈ ಕಳ್ತನಗಳು ಸಣ್ಣ ಪುಟ್ಟ ಆಗ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು, ರೀಫಂಡ್ ಕೂಡ ಮಾಡಬೇಕು, ರೆಸ್ಪಾನ್ಸ್ ಕೂಡ ಮಾಡಬೇಕು. ಬನ್ನಿ, ಇವಾಗ ನಾವು ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಇಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಆರ್ಡ್ರ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಹೋಗ್ತಾ ಯಾವ್ದಾದ್ರು ಆನ್ ದ ವೇ ನನಗೆ ಅಂಕಲ್ ಡೆಲಿವರಿಲಿ ಯಾವ್ದಾದ್ರು ಆರ್ಡ್ರ್ ಸಿಕ್ಕರೆ ಅದೇ ಏರಿಯಾಗೆ ಹಾಕೋಬೋಣ. ಅವಾಗ ಒಂದೇ ಟೈಮಲ್ಲಿ 2 ಅರ್ನಿಂಗ್ಸ್ ಮಾಡ್ಕೋಬೋದು. ಮತ್ತು ನಿಮಗೆ ವಿಡಿಯೋ ಎಂಡಲ್ಲಿ ನಿಮಗೆ ಯಾವ ಲೊಕೇಶನಲ್ಲಿ ಜಾಸ್ತಿ ಆರ್ಡ್ರ್ ಸಿಗುತ್ತೆ ಅನ್ನೋದನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಡೌಟ್ ಇರುತ್ತೆ, ಸಿಗುತ್ತಾ ಆರ್ಡ್ರು ಸಿಗಲ್ವಾ ಅನ್ನೋದು. ಈ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಬನ್ನಿ, ವಿಡಿಯೋ ಶುರು ಮಾಡೋಣ. ಬರ್ತಾ ದಾರಿಲಿ ಒಂದು ಸದಾಶಿವನಗರದಿಂದ ಒಂದು ಇದ್ರ ಹತ್ರ ಸಾಕಾರ್ ನಗರಕ್ಕೆ ಒಂದು ಆರ್ಡ್ರ್ ಬೀಳ್ತು, 80 ರೂಪೀಸ್ದು ಪಾರ್ಸಲ್ ಆರ್ಡರು. ಅದನ್ನು ಡ್ರಾಪ್ ಮಾಡಿಬಿಟ್ಟು, ಅಂದರೆ ಫುಡ್ ಆರ್ಡರು, ಸದಾಶಿವನಗರದಿಂದ ಸಾಕಾರ್ ನಗರಕ್ಕೆ ಅದು ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಆಲ್ಮೋಸ್ಟ್ ಅಲ್ಲಿ ಯಲಹಂಕ ಹತ್ರ ರೀಚ್ ಆಗಿದ್ದೀನಿ. ಇನ್ನೂ ಕಿಲೋಮೀಟರು ಬಂದು 11 ಕಿಲೋಮೀಟ್ರ್ ಇದೆ ಹೋಗೋದು. ಇನ್ನೂ 11 ಕಿಲೋಮೀಟ್ರ್ ಇದೆ. 11 ಕಿಲೋಮೀಟ್ರಲ್ಲಿ ಹೋಗಿ ತಲುಪೋಣ. ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ಸ್ಗಳು ಜಾಸ್ತಿ ಬರ್ತಾಯಿದೆ. ಪಾರ್ಸಲ್ ಆರ್ಡ್ರ್ ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಕಮ್ಮಿನೇ ಇದೆ. ಪಾರ್ಸಲ್ ಆರ್ಡ್ರ್ ಅದರಲ್ಲೂ ಬರುತ್ತೆ, ಜೀನಿ ಆರ್ಡರ್ ಎಲ್ಲ. ಮತ್ತು ಅಂಕಲ್ ಡೆಲಿವರಿಲಿ ಸಂಡೇ ಆರ್ಡ್ರ್ ಬರೋದೇ ಇಲ್ಲ. ಲಾಸ್ಟ್ ವೀಕು ಟ್ರೈ ಮಾಡಿಬಿಟ್ಟೆ. ಸಂಡೇ ಸ್ವಲ್ಪ 1-2 ಆರ್ಡ್ರ್ ಇರುತ್ತೆ, ಆದರೆ ಪಿಕಪ್ 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಆ ಥರ ಎಲ್ಲ ಪಿಕಪ್ ಇರುತ್ತೆ. ನಾರ್ಮಲ್ ವರ್ಕಿಂಗ್ ಡೇಸಲ್ಲಿ ಆರ್ಡ್ರ್ಗಳು ಚೆನ್ನಾಗಿರುತ್ತೆ ಅದರಲ್ಲಿ. ಬನ್ನಿ, ಇವಾಗ ಇನ್ನೊಂದು 11 ಕಿಲೋಮೀಟ್ರ್ ಇದೆ, ಹೋಗಿ ರೀಚ್ ಆಗೋಣ. ಕಸ್ಟಮರ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಕಸ್ಟಮರ್ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ. ಇವಾಗ ಫುಡ್ ಆರ್ಡರ್ ಎಲ್ಲ ಎತ್ಕೊಬಿಟ್ರೆ ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗೋಗುತ್ತೆ. ಅದಕ್ಕೆ ಫುಡ್ ಆರ್ಡರ್ಗಳು ಒಂದು ಸ್ವಲ್ಪ ರಿಸ್ಕು ಮಾಡೋದು. ಪಾರ್ಸಲ್ ಆರ್ಡರ್ ಸಿಕ್ಬಿಟ್ರೆ ಈಸಿಯಾಗಿ ಮಾಡ್ಬೋದು, ಯಾಕಂದರೆ ಪಾರ್ಸಲ್ ಆರ್ಡರ್ ಎಲ್ಲ ರೆಡಿ ಇರುತ್ತಲ್ಲ. ಬನ್ನಿ, ಇವಾಗ ಹೋಗೋಣ ಕಸ್ಟಮರ್ ಡ್ರಾಪ್ ಲೊಕೇಶನ್ಗೆ. ಇನ್ನೊಂದು 20 ನಿಮಿಷದಲ್ಲಿ ರೀಚ್ ಆಗೋಣ. ರೋಡೆಲ್ಲ ಖಾಲಿ ಹೊಡಿತಾ ಇದೆ ಇವತ್ತು, ಏರ್ಪೋರ್ಟ್ ರೋಡು. ಬನ್ನಿ, ಹೋಗೋಣ. ಆಗಿದ್ದೀನಿ. ಕಸ್ಟಮರ್ ಕಾಲ್ ಮಾಡೋಣ. 1 ಅವರ್ ಆಗೋಯ್ತು ಆಲ್ಮೋಸ್ಟ್ ಅಲ್ಲಿ ಬಂದು. ಫೋನ್ಪೇನಾ? ಹಾಂ, 446 ಎಷ್ಟು ಬಂದಿದೆ? 401 ರೂಪೀಸ್ ಬಂದಿದೆ, 40 ಪೈಸೆ. ಕಮಿಷನ್ 8% ಕಮಿಷನ್ ತಗೊಂಡಿದ್ದಾರೆ, ಅಂದರೆ 44 ರೂಪಾಯಿ ಕಮಿಷನ್. ಹಲೋ ಸರ್, ಅಂಕಲ್ ಡೆಲಿವರಿ? ಸರ್, ಇಲ್ಲಿ ಬೆಟ್ಟಲ್ಸೂರು ಹತ್ರ ಇದ್ದೀನಿ, ಬೆಟ್ಟದಲ್ಸೂರು ಹತ್ರ. ಓಕೆ, ಬರ್ತೀನಿ. ಇಲ್ಲೊಂದು 10 ನಿಮಿಷ ಅಂತ ತೋರಿಸ್ತಾ ಇದೆ. 7 ಕಿಲೋಮೀಟ್ರ್ ಇದೆ. ಓಕೆ, ಬನ್ನಿ. ಓಕೆ, ಆರ್ಡ್ರ್ ಕ್ಯಾನ್ಸಲ್ ಮಾಡಬೇಡಿ ಸರ್, ಬರ್ತೀನಿ. ಇಲ್ಲ ಮಾಡಲ್ಲ, ನೀವು ಬನ್ನಿ. 2 ಪಿಕಪ್ ಇದೆ, ಒಂದು ರಾಜನಗುಂಟೆ. ಹಾಂ, ಓಕೆ. ಇನ್ನೊಂದು ಯಲಹಂಕ. ಓಕೆ ಸರ್, ಓಕೆ. ಪಿಕಪ್ ಇರೋದೇ ನೋಡಿ 6 ಕಿಲೋಮೀಟ್ರ್ ಅಂತ ತೋರಿಸಿದೆ, ಅಂದರೆ 7 ಕಿಲೋಮೀಟ್ರ್ ಇರೋದು. ರಾಜನಗುಂಟೆಯಿಂದ ಪಿಕಪ್ ಇರೋದು. ಇನ್ನೊಂದು ಪಿಕಪ್ಪು ಯಲಹಂಕ ನ್ಯೂ ಟೌನಿಂದ ಅಂದವೆ. ಡ್ರಾಪ್ ಇರೋದು ಬಂದು ಯಾವುದು, ರಾಜಾಜಿನಗರ. ಇದು ಬಂದು ಅಂಕಲ್ ಡೆಲಿವರಿಲಿ ಆರ್ಡ್ರ್ ಸಿಕ್ಕಿರೋದು. ಇವಾಗ ಹೋಗಿ ಪಿಕಪ್ ಮಾಡಬೇಕು. ಕಸ್ಟಮರ್ಗೆ ಹೇಳಿದ್ದೀನಿ ಕ್ಯಾನ್ಸಲ್ ಮಾಡಿಬಿಡಿ ಆರ್ಡ್ರು ಅಂತ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಲೊಕೇಶನ್ನು. ಮೇನ್ ರೋಡಲ್ಲೇ, ದೊಡ್ಡಬಳ್ಳಾಪುರ ಮೇನ್ ರೋಡು.
ಅಲ್ಲಿಂದ ಪಿಕಪ್ ಮಾಡಿಕೊಂಡು ಮತ್ತೆ ಯಲಹಂಕಕ್ಕೆ ಬಂದು ಯಲಹಂಕದಿಂದ ಮತ್ತೆ ರಾಜಾಜಿನಗರ್ಗೆ ಡ್ರಾಪ್ ಮಾಡಬೇಕು. ಈ ಆರ್ಡ್ರಿಗೆ ಎಷ್ಟು ಕೊಡ್ತಾರೆ ಅಂತ ಅರ್ನಿಂಗ್ಸ್ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಮತ್ತು ಲಾಸ್ಟ್ ಓಕೆ ಒಂದು ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಇವಾಗ ಯಲಹಂಕ 7 ಕಿಲೋಮೀಟರ್ಸ್ ಇದೆ, ಅದನ್ನು ಹೋಗಿ ಪಿಕಪ್ ಮಾಡ್ಕೋಬೇಕು. ಅಂಕಲ್ ಡೆಲಿವರಿಲಿ ಇನ್ನೊಂದು ಮಲ್ಟಿ ಆರ್ಡರ್ಸ್ ಮಾಡ್ಬೋದು. ಮತ್ತು ಈ ಆರ್ಡ್ರ್ ತೊಗೊಂಡು ಬೇರೆ ಬೇರೆ ಕಸ್ಟಮರ್ದು ಏನಾದ್ರು ಆರ್ಡ್ರ್ ಬಂದರೆ ಅದನ್ನು ಕೂಡ ಮಾಡ್ಬೋದು. ಒಬ್ಬರು ಕೇಳ್ಬೋದು ಈ ಆರ್ಡ್ರು ಯಾಕೆ ಪಿಕಪ್ ಮಾಡ್ಕೊಂಡ್ರಿ ಬ್ರೋ, 6 ಕಿಲೋಮೀಟ್ರಿಂದ 7 ಕಿಲೋಮೀಟ್ರ್ ಪಿಕಪ್ ಇದೆಯಲ್ಲ ಅಂತ. ಹೌದು, ಇಲ್ಲಿ ಯಾಕಂದರೆ ಇಲ್ಲಿ ಟ್ರಾಫಿಕ್ ಕಮ್ಮಿ ಇದೆ, 10 ನಿಮಿಷದೊಳಗೆ ಹೋಗಿ ರೀಚ್ ಆಗಿಬಿಡ್ಬೋದು. ಅದಕ್ಕೋಸ್ಕರ ನಾನು ಪಿಕಪ್ ಮಾಡಿಕೊಂಡೆ. ಮತ್ತು ಟ್ರಾಫಿಕ್ ಕೂಡ ಇಲ್ಲ, ಏರಿಯಾ ಬಂದು ಫುಲ್ಲು ಖಾಲಿ ಇತ್ತು, ರೋಡೆಲ್ಲ ನೋಡ್ಬೋದು ನೀವು ವೀಡಿಯೋದಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಿಕೊಂಡೆ. ಇದೇ ಆರ್ಡ್ರ್ ನನಗೇನಾದ್ರು ಸಿಟಿಲಿ ಬಿದ್ದಿದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಅಲ್ಲಿ ಹೋಗಿ ಪಿಕಪ್ ಮಾಡೋದೇ 1 ಅವರ್ ಆಗೋಗ್ತಿತ್ತು, 6 ಕಿಲೋಮೀಟ್ರು, ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಎಲ್ಲ ಇರೋದು. ಅದಕ್ಕೋಸ್ಕರ ಈ ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡೆ. ಮತ್ತು ಇನ್ನೊಂದು ರೀಸನ್ ಬಂದು ಇದು ರಾಜಾಜಿನಗರ ಕಡೆ ಬಿದ್ದಿರೋದು, ನಮ್ಮ ಏರಿಯಾಗೆ ನಿಯರ್ ಇದೆ ಏರಿಯಾ. ಮತ್ತು ಇಲ್ಲಿಂದ ಖಾಲಿ ಹೋಗೋ ಬದಲು ಯಾಕೆ ಬಿಡೋದು ಅಂದ್ಬಿಟ್ಟು ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡೆ. ಸೆಕೆಂಡ್ ಪಿಕಪ್ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ, ಯಲಹಂಕ ನ್ಯೂ ಟೌನ್. ರೈತ ಪಿಕಪ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಲೋಕೇಶ್ ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಹಳೆ ಕಸ್ಟಮರ್ ಲೋಕೇಶ್ ಅವರು. ಚೆನ್ನಾಗಿದ್ದೀರಾ? ಇಲ್ಲಿ ಬಂದು ರಾಮರಾಜಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಇದು ಪವನ್ ಅವ್ರು ಬುಕ್ ಮಾಡಿದ್ದಾರೆ, ಆರ್ಡರ್ ಕೊಟ್ಬಿಡಿ. ಅಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ. ಇವರು ಲೋಕೇಶ್ ಅಂತ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು, ನಮ್ಮ ಮ್ಯಾನೇಜರ್ ಇವರು. ನಾವು ರಿಟೇಲ್ ಮಲ್ಲೇಶ್ವರಮಲ್ಲಿ ಕೆಲಸ ಮಾಡ್ತಿದ್ರು. ಇವಾಗ ನೋಡಿದ ತಕ್ಷಣ ಸಾಕಾಗೋಯ್ತು, ಅವ್ರಿಗೂ ಸಾಕಾಗೋಯ್ತು. ನಾನು ಹೋಗ್ಬಿಟ್ಟು ಪೋರ್ಟರು ಅಂಕಲ್ ಡೆಲಿವರಿ ಮಾಡ್ತಾ ಇವ್ರು ಮೀಟ್ ಮಾಡ್ದಂಗಾಯ್ತು. ಮತ್ತೆ ಹೇಗಿದ್ದೀರಾ? ಆರಾಮ? ಹೇಗಿದೆ? ಯಾರಾದರೂ ನೀವು ಯಲಹಂಕದಲ್ಲಿ ಇದ್ರೆ ನ್ಯೂ ಟೌನಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ರಾಮರಾಜ್ ಶೋರೂಮ್ಗೆ ಡಿಸ್ಕೌಂಟ್ ಮಾಡಿಸ್ಕೊಡ್ತಾರೆ. ನನ್ನ ಹೆಸರು ಹೇಳಿ, ರಘು ಅಂತ. ಓಕೆನಾ? ಓಕೆ, ಬಾಯ್, ಬರಲಾ? ಪೋರ್ಟರಲ್ಲಿ ಆರ್ಡ್ರ್ ಬರ್ಕೊಳ್ತೈತೆ, ಆದರೆ ನನಗೆ ಹೋಗ್ತಾ ಇರೋ ಲೊಕೇಶನ್ಗೆ ಇಲ್ಲ. ಒಂದು 2 ಡೇಸ್ ಎಡಿಟ್ ಮಾಡಬೇಕಲ್ಲ, ನನ್ನ ಚಾನೆಲ್ ಆಯ್ತಲ್ಲ ಫಾಲೋ ನೋಡಿ. ಓಕೆ, ಇದೊಂದು ಆರ್ಡ್ರ್ ಇಸ್ಕೊಂಡಿದ್ದೀನಿ, ಇಲ್ಲಿಂದ ಪಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟು ರಾಜಾಜಿನಗರಕ್ಕೆ ಡ್ರಾಪ್ ಮಾಡೋದಿರೋದು. ಇವಾಗ ಡ್ರಾಪ್ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ, ಅಂಕಲ್ ಡೆಲಿವರಿದು. ಸರ್ ತಗೋ, 256 ಆಗುತ್ತೆ. ಥ್ಯಾಂಕ್ ಯು. ಹಾಂ, ಯೂಟ್ಯೂಬ್ ರಾಕಿಂಗ್ ರಘು ಅಂತ ಐತೆ ಚಾನಲ್, ರಾಕಿಂಗ್ ರಘು ಅಂತ. 256 ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಕಟ್ ಮಾಡ್ಕೊಳ್ತಾರೆ ಅಂದರೆ ನಿಮಗೆ 12% ಕಟ್ ಮಾಡ್ಕೊಳ್ತಾರೆ. 22 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ, ಕಿಲೋಮೀಟ್ರಿಗೆ 10 ರೂಪಾಯಿ ಕೊಟ್ಟಿದ್ದಾರೆ. 10 ರೂಪಾಯಿಂದ ನಿಮಗೆ 15 ರೂಪಾಯಿವರೆಗೂ ಕೊಡ್ತಾರೆ, ಆದರೆ ಇವಾಗ 10 ರೂಪಾಯಿ ಕೊಟ್ಟಿದ್ದಾರೆ, ಇವಾಗ ಸಂಡೇ ಆಗಿರೋದ್ರಿಂದ. ಇದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿನೇ, ಪೋರ್ಟರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಆರ್ಡ್ರ್ ಕಮ್ಮಿನೇ ಬರುತ್ತೆ ಅರ್ನಿಂಗ್ಸಲ್ಲಿ. ಓಕೆ, ನೆಕ್ಸ್ಟ್ ಆರ್ಡ್ರು ಯಾವುದು ಸಿಗ್ತದೆ ನೋಡೋಣ. ಇಲ್ಲೆಲ್ಲ ಬರ್ತಾ ಇದೆ ಆರ್ಡ್ರು, ಪಿಕಪ್ ಎಲ್ಲ ಲಾಂಗ್ ಇದೆ ನೋಡಿ. ಇಲ್ಲಿ ವಿದ್ಯಾರಣ್ಯಪುರ ಪಿಕಪ್ ಇದೆ, ಅರಮನೆ ಹತ್ರ ಪಿಕಪ್ ಇದೆ, ಈ ಥರ ಎಲ್ಲ ಲಾಂಗ್ ಪಿಕಪ್ ಇದೆ. ಆದರೆ ಪೋರ್ಟರಲ್ಲಿ ಆರ್ಡ್ರು ಯಾವುದು ಬರ್ತಾ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ಅರ್ನಿಂಗ್ಸ್ ಬಂದು ಇದಾಗಿತ್ತು ಫ್ರೆಂಡ್ಸ್. ಇವತ್ತು ಟೋಟಲ್ ಅರ್ನಿಂಗ್ಸ್ ಬಂದು ನಂದು 401 ರುಪೀಸು ಪೋರ್ಟರಲ್ಲಿ, 80 ರುಪೀಸು ರ್ಯಾಪಿಡೋದಲ್ಲಿ, ಮತ್ತು ಅಂಕಲ್ ಡೆಲಿವರಿಲಿ 225 ರುಪೀಸ್, ಅಂದರೆ 706 ರೂಪಾಯಿ ಆಗಿದೆ ಸಂಡೇ ಅರ್ನಿಂಗ್ಸು. ನೋಡಿ, ಪಾರ್ಟ್ ಟೈಮಲ್ಲಿ ಅಂದರೆ 3:45ಗೆ ಸ್ಟಾರ್ಟ್ ಮಾಡಿದ್ದು, 3:45ಯಿಂದ ಇಲ್ಲಿವರೆಗೂ ಟೋಟಲ್ಲು 6:45, ಅಂದರೆ 3 ಅವರ್ಗೆ ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ. ಮಾಡ್ಬೋದು ಆರಾಮಾಗಿ. ಮತ್ತು ಕೆಲವೊಬ್ಬರು ಕೇಳ್ತಾಯಿದ್ರಿ ಯಾವ ಏರಿಯಾದಲ್ಲಿ ಜಾಸ್ತಿ ಅರ್ನಿಂಗ್ಸು ಆರ್ಡ್ರುಗಳು ಎಲ್ಲ ಬರುತ್ತೆ ಅಂತ. ನಿಮಗೆ ಯಶವಂತಪುರ, ಪೀಣ್ಯ, ಅದು ಬಿಟ್ಟರೆ ಮಾರ್ಕೆಟ್, ಸಿಟಿ ಮಾರ್ಕೆಟಲ್ಲಿ ಚಿಕ್ಕಪೇಟೆ, SP ರೋಡು, ಆ ಕಡೆ ಎಲ್ಲ ಸುಧಾಮ್ ನಗರ, ಆ ಕಡೆ ಎಲ್ಲ ಬಂದರೆ ನಿಮಗೆ ತುಂಬ ಆರ್ಡ್ರುಗಳು ಬರುತ್ತೆ. ಅದ್ರ ಮಾರ್ನಿಂಗ್ ಟೈಮ್ ಬಂದುಬಿಟ್ರೆ ನೀವು 1-2 ಆರ್ಡ್ರ್ ಎತ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಪೋರ್ಟರು ಮತ್ತು ಅಂಕಲ್ ಡೆಲಿವರಿ ಎರಡೂ ಒಟ್ಟಿಗೆ ಆನ್ ಮಾಡಿಕೊಂಡು
ನೀವು ಹೋಗೋ ಏರಿಯಾ ಕಡೆಗೆ ಆನ್ ಮಾಡ್ಕೊಂಡು ಹೋಗಿ ಒಂದೇ ಸಲ 1000 ರೂಪೀಸ್ ಅರ್ನಿಂಗ್ಸ್ ಮಾಡ್ಕೋಬೋದು ಆರಾಮಾಗಿ. ನೋಡಿ ಇವಾಗ 3 ಅವರ್ಸಲ್ಲಿ ನಿಮಗೆ 700 ಅರ್ನಿಂಗ್ಸ್ ಮಾಡಿದ್ದೀನಿ, ಅದು ಪಾರ್ಟ್ ಟೈಮಲ್ಲಿ. ನೀವು ಫುಲ್ ಟೈಮ್ ಮಾಡಿದ್ರೆ ಆರಾಮಾಗಿ 2000ವರೆಗೂ ಅರ್ನಿಂಗ್ಸ್ ಮಾಡ್ಬೋದು ಇದೇ ಥರ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೋರ್ಟರು ಮತ್ತು ಅಂಕಲ್ ಡೆಲಿವರಿ ಬಗ್ಗೆ ಒಂದು ಮಾಹಿತಿ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.